ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮೇ ತಿಂಗಳದ ಮಕರ ರಾಶಿಯವರ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಮಕರ ರಾಶಿಯವರಿಗೆ ಯಾವ ರೀತಿ ದೈವಬಲ ಹೇಳತಕ್ಕಂಥದ್ದಂದರೆ, ನೋಡಿ, ವಿಶೇಷವಾಗಿ ಗುರುವಿನ ಮಹಾಕೃಪೆ ಅನುಗ್ರಹವಾಗತಕ್ಕಂಥದ್ದು. ಇಷ್ಟು ದಿವಸ ಅನೇಕ ರೀತಿಯ ಕಷ್ಟಗಳಲ್ಲಿ ಸಿಕ್ಕಿ ಒದ್ದಾಡಿ ಋಣಬಾಧೆ, ಮಾನಸಿಕವಾದಂಥ ನೆಮ್ಮದಿ, ಮಾನಸಿಕವಾಗಿರ್ತಕ್ಕಂಥ ಕಿರುಕುಳ ಇವೆಲ್ಲ ಅನುಭವಿಸಿ ಸಾಕಾಗೋಗ್ಬಿಟ್ಟಿದೆ. ಆದರೆ ಈಗ ಸುಂದರವಾಗಿರ್ತಕ್ಕಂಥ ಬದುಕು, ಸಂತೋಷಕರವಾಗಿರ್ತಕ್ಕಂಥ ಜೀವನ ಅನುಭವಿಸುತ್ತೀರಿ ಮೇ ತಿಂಗಳಲ್ಲಿ ಮಕರ ರಾಶಿಯವರು. ಹಾಗೆ ನಿಮ್ಮ ಸಾಲ ಬಾಧೆಯು ಕೂಡ ನಿವಾರಣೆ ಆಗ್ತಾ ಇರುತ್ತೆ. ಒಳ್ಳೆ ಕೆಲಸ ಸಿಗತ್ತೆ, ಒಳ್ಳೆ ಸಂಬಳ, ಸರಿಯಾದಂಥ ಸಮಯಕ್ಕೆ ಸಂಬಳಗಳು ಕೂಡ ಸಿಗತ್ತೆ. ತಿಂಗಳಾಗಿದ್ದ ತಕ್ಷಣ EMI, ಬ್ಯಾಂಕ್ ಲೋನು ಇತ್ಯಾದಿಗಳನ್ನೆಲ್ಲ ಕಟ್ಕೊಳ್ಳಿಕ್ಕೆ ಕೂಡ ಅನುಕೂಲಕರವಾಗಿರುತ್ತೆ ಹೇಳತಕ್ಕಂಥದ್ದು. ಕೈ ಸಾಲ ತಗೊಂಡಿರೋದು ಕೂಡ ಅದು ಕಟ್ಟಲಿಕ್ಕೆ ಸಾಧ್ಯವಾಗತ್ತೆ. ಮತ್ತು ಎಲ್ಲ ರೀತಿಯ ದೈವಾನುಕೂಲವು ಸಿದ್ಧಿ ಆಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಮಕ್ಕಳಿಗೆ ಕಂಕಣ ಭಾಗ್ಯವು ಕೂಡ ಕೂಡಿ ಬರಲಿದೆ ಹೇಳತಕ್ಕಂಥದ್ದು ಮಕರ ರಾಶಿಯವರಿಗೆ. ಅನೇಕ ದಿನಗಳಿಂದ ವಿವಾಹಕ್ಕಾಗಿ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು, ವರ ವಧುವಿನನ್ನು ಹುಡುಕ್ತಾ ಇರ್ತೀರಿ. ಯಾವಾಗಪ್ಪ ಮಕ್ಕಳಿಗೆ ಮದುವೆ ಆಗ್ತಾನೆ ಇಲ್ಲಲ್ಲ, ಹುಡುಕಿ ಸಾಕಾಗಿ ಹೋಗ್ಬಿಟ್ಟಿದೆ ಹೇಳತಕ್ಕಂಥದ್ದು. ಆದರೆ ಗುರುವಿನ ಕೃಪೆಯಿಂದ ವಿವಾಹಾದಿ ಯೋಗಗಳು ಹೇಳತಕ್ಕಂಥದ್ದು. ಹಾಗೆ ನಿಮ್ಮ ಮಕ್ಕಳು ಒಳ್ಳೆ ರೀತಿಯ ಉತ್ತಮ ಕೀರ್ತಿವಂತರಾಗಿ ಧನವಂತರಾಗಿರಬೇಕು ಹೇಳತಕ್ಕಂಥ ಅನೇಕ ದಿನಗಳಿಂದ ನಿಮ್ಮ ಕನಸಿರುತ್ತೆ. ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS, IPS ಈ ಥರದ ಒಳ್ಳೆ ಉತ್ತಮ ಕೆಲಸದಲ್ಲಿರಬೇಕು ಹೇಳ್ತಕ್ಕಂಥ ಅವೆಲ್ಲವೂ ಕೂಡ ನೆರವೇರುತ್ತೆ ಈ ಮಾಸದಲ್ಲಿ. ನಿಮ್ಮ ಕನಸೆಲ್ಲವೂ ಕೂಡ ನನಸುವಾಗತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿ ಒಂದು ವಿಸ್ಮಯ ನಡೆಯುತ್ತೆ. ಆಕಸ್ಮಿಕವಾಗಿ ಏನೋ ಒಂದು ರೀತಿ ಚಮತ್ಕಾರ ರೂಪದಲ್ಲಿ ನೀವು ಅಂದುಕೊಂಡೇ ಇರಲ್ಲ, ಅಂತಹ ಒಂದು ರೀತಿಯಲ್ಲಿ ನಿಮ್ಮ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ. ಯಾರೋ ನಿಮಗೆ ಸಹಾಯ ಮಾಡುವಂಥದ್ದು, ನೀವು ಅಂದುಕೊಂಡಿರಲ್ಲ, ಅವರಿಂದ ಸಹಾಯ ಸಿಗತ್ತೆ, ಅವರಿಂದ ಹೆಲ್ಪ್ ಸಿಗತ್ತೆ ಹೇಳ್ತಕ್ಕಂಥ. ಆದರೂ ಕೂಡ ಹಠಾತ್ತನೆ ಅವರ ಬಾಯಿಂದಲೇ ನಿಮಗೆ ಸಹಾಯವನ್ನು ಕೇಳುವಂಥದ್ದು, ಒದಗಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಯೋಗ ಇದೆ ಹೇಳತಕ್ಕಂಥದ್ದು. ಹಾಗೆ ಇನ್ನು ಹೋಟೆಲ್ ಉದ್ಯಮ ವ್ಯಾಪಾರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಯಾಕೆಂದರೆ ಕುಜ ಮತ್ತು ರಾಹು ವಿಭಿನ್ನ ರೀತಿಯಲ್ಲಿ ಪಾಕಶಾಸ್ತ್ರಜ್ಞರು, ಅಂದರೆ ಶಿಲ್ಪಶಾಸ್ತ್ರಜ್ಞರು, ಇವೆಲ್ಲರಿಗೂ ಕೂಡ ವಾಸ್ತುಶಿಲ್ಪಶಾಸ್ತ್ರ ಇದಕ್ಕೆಲ್ಲವೂ ಕೂಡ ಹೆಚ್ಚೆಚ್ಚು ಆಸಕ್ತಿ ಇರತಕ್ಕಂಥದ್ದು, ಅಧ್ಯಯನ ಮಾಡ್ತಕ್ಕಂಥದ್ದು, ಓದುವಂಥರು, ಹೀಗೆ ಇವೆಲ್ಲವೂ ಕೂಡ ಇರುವಂಥದ್ದು. ಅನೇಕ ದಿನಗಳಿಂದ ನಿಮ್ಮ ಒಂದು ಅದ್ಭುತವಾದಂಥ ಕನಸು ನನಸಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ದ್ವಿಗುಣ ಲಾಭವನ್ನು ಗಳಿಸ್ತಕ್ಕಂಥದ್ದು. ನಮ್ಮ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಲಭಿಸ್ತಾ ಇರುತ್ತೆ ವೀಕ್ಷಕರೇ. ಹಾಗೆ ವಿದ್ಯಾರ್ಥಿನಿಯು ಕೂಡ ಉತ್ತಮ ಅಂಕವನ್ನು ಪಡೆದು ಉನ್ನತ ಮಟ್ಟದಲ್ಲಿ ತೆರೆಗಡೆಯಾಗಿ ಹೆಚ್ಚೆಚ್ಚು ಉನ್ನತ ವ್ಯಾಸಂಗದ ಬಗ್ಗೆ ಗಮನವನ್ನು ಹರಿಸುವಂಥ ಒಂದು ಸುಯೋಗ ನಿಮಗಿರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಸ್ವಲ್ಪ ಅಸಂತೋಷ ಇದ್ದರೂ ಕೂಡ ಕೊನೆಯ ಭಾಗದಲ್ಲಿ ಸಂತೋಷವನ್ನು ಅನುಭವಿಸುತ್ತೀರಿ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ಹಣದ ವ್ಯವಹಾರ, ಫೈನಾನ್ಸು ಈ ಥರದವನ್ನು ಯಾರೂ ಮಾಡಲಿಕ್ಕೆ ಹೋಗಬೇಡಿ ಹೇಳ್ತಾ. ಎಲ್ಲ ಒಂದು ಕಡೆ ನೀವು ನಂಬಿದವರಿಂದ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಣ ಕೊಟ್ಟರೆ ವಾಪಸ್ಸು ಕೂಡ ಬರಲ್ಲ. ಜಮೀನು, ಜಾಮೀನು ಈ ಥರ ಸಂಬಂಧಪಟ್ಟಂಥ ಜಾಸ್ತಿ ಯಾರನ್ನು ಕೂಡ ನೀವು ನಂಬಬೇಡಿ ಹೇಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಒಂದು ಸಲಹೆ ಹೇಳತಕ್ಕಂಥದ್ದು. ಹಾಗೆ ನಿಮ್ಮ ಮನೆ ನಿವೇಶನ ಅರ್ಧಕ್ಕೆ ವ್ಯವಹಾರಗಳು ನಿಂತು ಹೋದರೆ ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ನೆರವೇರಿಸಿ ದೈವಾನುಕೂಲ ಸಿದ್ಧಿ ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗಾದರೆ ಮಕರ ರಾಶಿಯವರು ಯಾವ ದಿಕ್ಕಿನಲ್ಲಿ ವ್ಯವಹರಿಸಿದರೆ ಸೂಕ್ತ
ಪಶ್ಚಿಮ ಮತ್ತು ಪೂರ್ವ ದಿಕ್ಕಿನಲ್ಲಿ ವ್ಯವಹರಿಸಿದರೆ ಉತ್ತಮವಾದಂಥ ಫಲವನ್ನು ಹೊಂದುತ್ತೀರಿ. ಆ ದಿಕ್ಕಿನಲ್ಲಿ ನಿಮಗೆ ಹಣ ಹೇರಳವಾಗಿ ಲಭಿಸ್ತಾ ಇರುತ್ತೆ ಹೇಳ್ತಕ್ಕಂಥ ಮಕರ ರಾಶಿಯವರು ಶನೇಶ್ವರನ ಆರಾಧನೆ, ಶನೇಶ್ವರನ ಮಂತ್ರ ಸ್ತೋತ್ರವನ್ನು ಪಠನೆ ಮಾಡ್ತಾ ಇದ್ದರೆ ತುಂಬ ಲಾಭವನ್ನು ತಂದು ಕೊಡ್ತಾ ಇರುತ್ತೆ, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇರುತ್ತೆ ಹೇಳ್ತಾ ವೀಕ್ಷಕರೇ, ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.